ವರ್ಲ್ಡ್ ಕಪ್ ಅಲ್ಲಿ ಸಂಜು ಸ್ಯಾಮ್ಸನ್ದು ಟ್ರಿಲಜಿ ಇನ್ನಿಂಗ್ಸ್ ನೆನಪಿದ್ಯಾ? ದಟ್ಸ್ ದ ಲಾಸ್ಟ್ ಟೈಮ್ ಐ ವಾಸ್ ದ ಹ್ಯಾಪಿಯೆಸ್ಟ್. ಲೈಕ್ ಒಂಥರ ಅಡ್ರಿಲಿನ್ ಹೈ ಹ್ಯಾಪಿನೆಸ್ ಇರುತ್ತಲ್ಲ ಅದು. ನನ್ಗೆ ಆ ಥರ ಖುಷಿ ಆದಾಗ ನಂಗೆ ಇಷ್ಟ ಇರೋದನ್ನ ತಿನ್ಬೇಕು. ನಾವ್ ಗೆದ್ದು 30 ನಿಮಿಷ ಆದ್ಮೇಲೆನೆ ಅವ್ನು ನನಗ್ ದೋಸೆ ತಂದ್ಕೊಟ್ಟ. ಬಿಕಾಸ್ ಹಿ ನೋಸ್ ನನ್ಗೆ ಏನ್ ಬೇಕು ಅಂತ. ಹಿ ಇಸ್ ಮೈ ಬ್ರದರ್. ಇನ್ನೊಂದ್ಸಲಿ ಐ ವಾಸ್ ಗೋಯಿಂಗ್ ಥ್ರೂ ಅ ಬ್ಯಾಡ್ ಬ್ರೇಕಪ್. ಐ ವಾಸ್ ಅ ಮೆಸ್. ಅವ್ನ ನೋಡ್ದ ಬಟ್ ಏನೂ ಹೇಳಿಲ್ಲ, ಯಾಕಂದ್ರೆ ಅವನಿಗೆ ಗೊತ್ತು ಅಂತ ಟೈಮಲ್ಲಿ ನನ್ನ ಒಬ್ಳೆ ಬಿಟ್ಬಿಡ್ಬೇಕು ಅಂತ. ಇಷ್ಟೆಲ್ಲ ಡ್ರಾಮಾದ ಮಧ್ಯ ನಾವು ಒಂದು ಬಿಸಿ ಬ್ಲ್ಯಾಕ್ ಕಾಫಿ ತೊಗೊಂಡ್ಬಂದು ಕೊಟ್ಟ, ಯಾಕೆಂದ್ರೆ ಅವನಿಗೆ ಗೊತ್ತು ನಂಗೆ ಆ ಟೈಮಲ್ಲಿ ಅದೇ ಬೇಕಿರೋದು ಅಂತ. ಆ್ಯಂಡ್ ವೆನ್ ಐ ವಾಸ್ ಫೈನಲಿ ರೆಡಿ ಟು ಟಾಕ್, ಹಿ ಜಸ್ಟ್ ಆಸ್ಕ್ಡ್ ಮೀ. ಬ್ಲಾಕ್ ಮಾಡಿದ್ಯಾ? ನೀನೇ ಬ್ಲಾಕ್ ಮಾಡ್ದಿ? ನಾನು ನೋಡ್ದೆ. ಗುಡ್ ರಿಡನ್ಸ್. ಇನ್ನೊಂದ್ಸಲಿ ಒಂದು ಎಜುಕೇಶನ್ ರಿಲೇಟೆಡ್ ಪ್ರೊಟೆಸ್ಟ್ಗೆ ಹೋಗ್ತಾ ಇದ್ದೆ. ಆ್ಯಂಡ್ ಆಸ್ ಯೂಶುವಲ್ ಅಮ್ಮ ಅದ್ರ ಅಗೇನ್ಸ್ಟ್ ಇದ್ರು. ಏನೇನೋ ಹೇಳಕ್ ಶುರು ಮಾಡಿದ್ರು. ಫ್ಯಾಮಿಲಿ ಗ್ರೂಪ್ ಅಲ್ಲಿ ನಾನ್ ಸ್ಟಾಪ್ ಟೆಕ್ಸ್ಟ್ ಮಾಡ್ತಾ ಇದ್ರು. ಅಂಡ್ ಗೆಸ್ ವಾಟ್ ಹಿ ಡಿಡ್? ಅವನ್ ಗ್ರೂಪ್ ಇಂದ ತೆಗೆದಿಯಾ? ಮತ್ತೆ 2 hours ಬಿಟ್ಟು ಆಡ್ ಮಾಡ್ತೀನಿ ಬಿಡು. ಇನ್ನೊಂದಿನ ನನಗೂ ನನ್ನ ಮ್ಯಾನೇಜರ್ಗೂ ಒಂದ್ ಸ್ವಲ್ಪ ಕ್ಲಾಶ್ ಆಗಿತ್ತು. ನಾನ್ ಬೇರೆ ಹೋಗ್ತಲಿದ್ನ. ಅವ್ನ್ ಬಂದು ಟಾಪಿಕ್ ಚೇಂಜ್ ಮಾಡಿ ನನ್ನ ಫೇವ್ರೆಟ್ ಮೂವೀಸ್ ಬಗ್ಗೆ ಮಾತಾಡಕ್ ಶುರು ಮಾಡ್ದ. ಹೋಗಿರೋದು ಗೋವಾ. ನಾನ್ ನೈಟ್ ಔಟ್ ಮುಗಿಸ್ಕೊಂಡ್ ಬಂದಾಗ್ಲಂತೂ ಏನ್ ಕ್ವೆಶ್ಚನ್ ಕೇಳಲ್ಲ, ಜಸ್ಟ್ ಮೇಕ್ ಶ್ಯೂರ್ ಐ ಆಮ್ ಹೈಡ್ರೇಟೆಡ್ ಎನಫ್. ನನಗೆ ಮಿಡ್ ನೈಟ್ ಮ್ಯಾಡ್ನೆಸ್ ಬಂದಾಗ್ಲಂತೂ ಸುಮ್ಮನೆ ಹೋಗಿ ಅವನ್ನ ಎಬ್ಬಿಸ್ತೀನಿ. ಆ್ಯಂಡ್ ವಿ ಸ್ಟಾರ್ಟ್ ಡೂಯಿಂಗ್ ಆಲ್ ಕೈಂಡ್ಸ್ ಆಫ್ ಸ್ಟುಪಿಡ್ ಸ್ಟಫ್. ಹಿ ಇಸ್ ಮೈ ಗಿಲ್ಟಿ ಪಾರ್ಟ್ನರ್. ಈಗಲೂ ಕೆಲವೊಂದಿನ ನಾನು ಅವನ್ನ ಫಸ್ಟ್ ಟೈಮ್ ಎತ್ಕೊಂಡಿದ್ದು ನೆನಪಾಗತ್ತೆ. ಈಗ ಎಷ್ಟು ಬೆಳೆದ್ಬಿಟ್ಟಿದಾನಲ್ವಾ ಅಂತಾನೂ ಕೂಡ ಅನ್ಸತ್ತೆ. ಚಿಕ್ಕವರಾಗಿದ್ದಾಗ ಒಳ್ಳೆ ವಾರಿಯರ್ಸ್ ತರ ಕಿತ್ತಾಡ್ತಾ ಇದ್ವಿ, ಬಟ್ ಈಗ ವೆನ್ ಐ ಗೆಟ್ ಹಿಸ್ ಸ್ಮೆಲ್ ಐ ಫೀಲ್ ಹ್ಯಾಪಿ, ಐ ಫೀಲ್ ಸೇಫ್. ಕೊನೆ ವರ್ಷ ಅವ್ನ ಫೇವ್ರೆಟ್ ಪರ್ಫ್ಯೂಮ್ ಗಿಫ್ಟ್ ಮಾಡಿದ್ದೆ. ಅದ್ರ ಮೇಲೆ ಒಂದು ಪರ್ಸನಲೈಸ್ಡ್ ನೋಟ್ ಇತ್ತು. ಆ್ಯಂಡ್ ದಟ್ ನೋಟ್ ಆನ್ ದ ಬಾಟಲ್ ಇಸ್ ಸೋ ಟ್ರೂ. He is my favorite human.